ಶ್ರೀಕೃಷ್ಣನು ಸತ್ಯಭಾಮೆ, ಗರುಡ ಹಾಗೂ ಸುದರ್ಶನ ಚಕ್ರದ ಅಹಂಕಾರ ಭಂಗ ಮಾಡುವನು. ಸ್ನೇಹಿತರೆ, ದ್ವಾಪರಯುಗದಲ್ಲಿ ನಡೆಯುವ ಈ ಕಥೆಯನ್ನು ನೀವು ಕೇಳಿದ್ದೀರಾ? ದ್ವಾಪರಯುಗದಲ್ಲಿ ಶ್ರೀಕೃಷ್ಣನ ವಾಹನವಾದ ಗರುಡನು ತನಗಿಂತ ವೇಗವಾದ ಇನ್ನೊಂದು ಜೀವಿ ಇಲ್ಲ ಎಂದು ತನ್ನ ಅತಿ ವೇಗದ ಬಗ್ಗೆ ಅಹಂಕಾರ ತಾಳುವನು. ಕೃಷ್ಣನ ಆಯುಧವಾದ ಸುದರ್ಶನ ಚಕ್ರವು ತನ್ನಷ್ಟು ಶಕ್ತಿಶಾಲಿ ಹಾಗೂ ಬಲಿಷ್ಠ ಆಯುಧ ಮತ್ತೊಂದಿಲ್ಲ ಎಂದು ಅಹಂಕಾರ ತಾಳುವುದು. ಮತ್ತು ಶ್ರೀಕೃಷ್ಣನ ರಾಣಿ ಸತ್ಯಭಾಮೆಯು ತನ್ನಷ್ಟು ಸೌಂದರ್ಯವತಿ ಮತ್ತು ಶ್ರೀಕೃಷ್ಣನಿಗೆ ಪ್ರಿಯವಾದ ಸ್ತ್ರೀ ಮತ್ತಾರೂ ಇಲ್ಲ ಎಂದು ಅಹಂಕಾರ ತಾಳುತ್ತಾರೆ. ತನ್ನ ಭಕ್ತರಲ್ಲಿ ಈ ಅಹಂಕಾರವನ್ನು ಕಂಡು ಶ್ರೀಕೃಷ್ಣನು ಅವರ ಗರ್ವ ಭಂಗ ಮಾಡಲು ಯೋಚಿಸುತ್ತಾನೆ. ಕೃಷ್ಣನು ಗರುಡನನ್ನು ಕರೆದು, ನೀನು ಈ ಕೂಡಲೇ ಹಿಮಾಲಯದಲ್ಲಿರುವ ರಾಮಭಕ್ತ ಹನುಮಂತನ ಬಳಿ ತೆರಳಿ, ಶ್ರೀರಾಮರೂಪಿಯಾದ ಶ್ರೀಕೃಷ್ಣನು ನಿನ್ನನ್ನು ದ್ವಾರಕೆಗೆ ಈ ಕೂಡಲೇ ಬರುವಂತೆ ತಿಳಿಸಿದ್ದಾರೆ ಎಂದು ನಿನ್ನಿಂದ ಸಾಧ್ಯವಾಗುವ ಅತ್ಯಂತ ವೇಗದಲ್ಲಿ ಹೋಗಿ ಬಾ ಎಂದು ಆಜ್ಞಾಪಿಸಿದನು. ಗರುಡನು ತನ್ನ ವೇಗದ ಬಗ್ಗೆ ಹೆಮ್ಮೆಪಟ್ಟು ಹನುಮಂತನ ಬಳಿ ತೆರಳುವನು. ಅಲ್ಲಿ ಹನುಮಂತನಿಗೆ ವಿಷಯ ತಿಳಿಸಿದಾಗ ಶ್ರೀರಾಮನ ಹೆಸರು ಕೇಳುತ್ತಲೇ ತಾನು ಬರುವೆನೆಂದು ಹನುಮಂತನು ಒಪ್ಪಿಕೊಳ್ಳುವನು. ಆಗ ಗರುಡನು, ಹನುಮಂತನೇ, ನೀನು ವೃದ್ಧಾಪ್ಯದಲ್ಲಿರುವಂತೆ ಕಾಣುವೆ. ಇದೋ ನಾನು ಈ ಬ್ರಹ್ಮಾಂಡದಲ್ಲೇ ಅತ್ಯಂತ ವೇಗವಾಗಿ ಚಲಿಸುವ ಜೀವಿ. ಬಾ, ನನ್ನ ಹೆಗಲೇರಿ ಕುಳಿತುಕೋ, ನಾನು ನಿನ್ನನ್ನು ಕರೆದೊಯ್ಯುವೆ ಎಂದು ಹೇಳುತ್ತಾನೆ. ಅದಕ್ಕೆ ಹನುಮಂತನ ಮುಗುಳ್ನಕ್ಕು, ನಿನ್ನ ಸಹಾಯಕ್ಕೆ ಧನ್ಯವಾದ, ಆದರೆ ನನ್ನ ಭಾರ ನಿನಗೆ ಬೇಡ, ನೀನು ಹೊರಡು, ನಾನು ಬರುವೆನು ಎಂದು ಉತ್ತರಿಸುವನು. ಇದನ್ನು ಕೇಳಿದ ಗರುಡನು ಅಲ್ಲಿಂದ ಅತಿ ವೇಗದಲ್ಲಿ ಶ್ರೀಕೃಷ್ಣನ ಬಳಿಗೆ ಮರಳುವನು. ಗರುಡನು ದ್ವಾರಕೆಗೆ ಮರಳಿ ಬಂದು ನೋಡಿದಾಗ ದ್ವಾರದ ಬಳಿ ಕಾವಲಿದ್ದ ಸುದರ್ಶನ ಚಕ್ರವು ಇರುವುದಿಲ್ಲ. ಅದನ್ನು ಗಮನಿಸುತ್ತಾ ಗರುಡನು ಅರಮನೆಯ ಒಳಗೆ ಪ್ರವೇಶಿಸುವನು. ಒಳಗೆ ಬಂದು ನೋಡಿದಾಗ ಅಲ್ಲಿ ಶ್ರೀಕೃಷ್ಣನು ಶ್ರೀರಾಮರೂಪಿಯಾಗಿ ಆಸನನಾಗಿದ್ದನು ಹಾಗೂ ಶ್ರೀಕೃಷ್ಣನ ಎದುರಿಗೆ ಹನುಮಂತನು ಆ ಕೂಡಲೇ ಬಂದು ನಿಂತಿದ್ದನು. ಇದನ್ನು ಕಂಡು ತನ್ನ ವೇಗದ ಬಗ್ಗೆ ಗರುಡನಿಗೆ ಇದ್ದ ಅಹಂಕಾರ ಕಳಚಿ ಬೀಳುವುದು. ಹನುಮಂತನು ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತಾ, ಪ್ರಭು ಶ್ರೀರಾಮನೇ, ನಿಮ್ಮ ದರ್ಶನದಿಂದ ನನಗೆ ಅತೀವ ಸಂತೋಷವಾಯಿತು. ನಿಮ್ಮ ಪಕ್ಕದಲ್ಲಿ ಕುಳಿತಿರುವ ಈ ಸ್ತ್ರೀ ಯಾರು? ನಿಮ್ಮ ಹೃದಯ ರಾಣಿ ಸೀತಾಮಾತೆ ಎಲ್ಲಿರುವಳು ಎಂದು ಕೇಳಿದ ತಕ್ಷಣವೇ ರಾಣಿ ಸತ್ಯಭಾಮೆಯ ಮುಖದಲ್ಲಿದ್ದ ಮಂದಹಾಸವು ದುಗುಡವಾಗಿ ಬದಲಾವಣೆಯಾಗುವುದು. ಸತ್ಯಭಾಮೆಯ ತಾನೇ ಶ್ರೀಕೃಷ್ಣನಿಗೆ ಅತಿ ಪ್ರಿಯವಾದ ಸ್ತ್ರೀ ಎಂಬ ಅಹಂಕಾರವು ಭಂಗವಾಗುವುದು. ಹೀಗೆ ಹನುಮಂತ ಹಾಗೂ ಶ್ರೀಕೃಷ್ಣನ ನಡುವೆ ಕುಶಲೋಪರಿ ನಡೆಯುತ್ತಿರುವಾಗ ಗರುಡನು ಹನುಮಂತನಿಗೆ, ದ್ವಾರದ ಬಳಿ ಇದ್ದ ಸುದರ್ಶನ ಚಕ್ರವು ನಿಮ್ಮನ್ನು ಹೇಗೆ ಒಳಗೆ ಪ್ರವೇಶಿಸಲು ಬಿಟ್ಟನು ಎಂದು ಕೇಳುತ್ತಾನೆ. ಅದಕ್ಕೆ ಪ್ರತ್ಯುತ್ತರವಾಗಿ ಹನುಮಂತನು ತನ್ನ ಬಾಯಿಯನ್ನು ವಿಶಾಲವಾಗಿ ತೆರೆದು, ಓಹ್, ನಿಮ್ಮ ಸುದರ್ಶನ ಚಕ್ರವೆಂದರೆ ಇವರೇ ಏನು ಎಂದು ಸುದರ್ಶನ ಚಕ್ರವನ್ನು ಬಾಯಿಯಿಂದ ಹೊರಗೆ ತೆಗೆಯುವನು. ತಾನು ಒಳಗೆ ಬರಲು ಸುದರ್ಶನ ಚಕ್ರವು ಅಡ್ಡಪಡಿಸಿದ್ದರಿಂದ ಹನುಮಂತನು ಅವನನ್ನು ನುಂಗಿರುವುದಾಗಿ ಹೇಳುವನು. ತಾನೇ ಅತ್ಯಂತ ಬಲಿಷ್ಠವಾದ ಆಯುಧ, ತಾನೇ ಶಕ್ತಿಶಾಲಿ ಎಂಬ ಸುದರ್ಶನ ಚಕ್ರದ ಅಹಂಕಾರವು ಅಲ್ಲಿಯೇ ಕಳಚಿ ಬೀಳುವುದು. ಹೀಗೆ ಹನುಮಂತನ ಸಹಾಯದಿಂದ ಶ್ರೀಕೃಷ್ಣನು ಸತ್ಯಭಾಮೆ, ಗರುಡ ಹಾಗೂ ಸುದರ್ಶನ ಚಕ್ರದ ಅಹಂಕಾರದ ವಧೆ ಮಾಡುವನು.